ಕಮಲ್ ಹಾಸನ್ಗೆ ಕರ್ನಾಟಕ ಫಿಲ್ಮ್ ಚೇಂಬರ್ ಎಚ್ಚರಿಕೆಯನ್ನ ನೀಡಿದೆ. ಕ್ಷಮೆ ಕೇಳಲು ಕಮಲ್ ಹಾಸನ್ಗೆ ಫಿಲ್ಮ್ ಚೇಂಬರ್ ಡೆಡ್ ಲೈನ್ ಅನ್ನ ನೀಡಿದೆ. ಸಿನಿಮಾ ರಿಲೀಸ್ ಆಗಬೇಕೆಂದ್ರೆ ಕ್ಷಮಾಪಣೆ ಕೇಳೋದು ಕಡ್ಡಾಯ. 24 ಗಂಟೆಗಳ ಕಾಲ ಕನ್ನಡ ವಾಣಿಜ್ಯ ಮಂಡಳಿಯಿಂದ ಡೆಡ್ ಲೈನ್ ಫಿಕ್ಸ್ ಆಗಿದೆ, ಟೈಮ್ ಫಿಕ್ಸ್ ಆಗಿದೆ. ರಾಜ್ಯದಲ್ಲಿ ಥಗ್ ಲೈಫ್ ಚಿತ್ರದ ರಿಲೀಸ್ಗೆ ಕ್ಷಮೆ ಕೇಳಲು ಪಟ್ಟು. ಫಿಲ್ಮ್ ಚೇಂಬರ್ ಕೂಡ ಈಗ ಪಟ್ಟು ಹಿಡಿದಿದೆ. ಕರ್ನಾಟಕದಲ್ಲಿ ಜನರು ಮಾತ್ರ ಒಂದು ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು, ಆದ್ರೆ ಈಗ ಫಿಲ್ಮ್ ಚೇಂಬರ್ ಕೂಡ ಪಟ್ಟು ಹಿಡಿದಿದೆ. ರಾಜ್ಯದಲ್ಲಿ ಕಮಲ್ ಹಾಸನ್ ಅವರ ಥಗ್ ಲೈಫ್ ಚಿತ್ರ ಏನು ಬಿಡುಗಡೆ ಆಗ್ಬೇಕು ಅಂತ ಹೇಳಾದ್ರೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಕರ್ನಾಟಕ ಫಿಲ್ಮ್ ಚೇಂಬರ್ ಕೂಡ ಪಟ್ಟು ಹಿಡಿದಿದೆ. ಡೆಡ್ ಲೈನ್ ಅನ್ನ ಕೂಡ ವಿಧಿಸಿದೆ. 24 ಗಂಟೆಯ ಒಳಗೆ ಕ್ಷಮೆ ಕೇಳಬೇಕು ಅಂತ. ವೆಂಕಟೇಶ್ ಕೋರಿಕೆ ಮೇರೆಗೆ ಕಮಲ್ಗೆ ಮತ್ತೆ 24 ಗಂಟೆ ಟೈಮ್ ಅನ್ನ ನೀಡಲಾಗಿದೆ. ಥಗ್ ಲೈಫ್ ಚಿತ್ರದ ಕರ್ನಾಟಕದ ವಿತರಕ ವೆಂಕಟೇಶ್ ಕೋರಿಕೆ ಮೇರೆಗೆ 24 ಗಂಟೆಗಳ ಸಮಯವನ್ನ ಕೊಡಲಾಗಿದೆ ಕಮಲ್ ಹಾಸನ್ ಕ್ಷಮೆ ಕೇಳೋದಕ್ಕೆ. ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನುವಂತಹ ರೀತಿಯಲ್ಲಿ ಒಂದು ರೀತಿಯಲ್ಲಿ ಕೀಳಾಗಿ ಮಾತನಾಡಿದ್ರು. ಹಾಗಾಗಿ ಎಲ್ಲ ದ್ರಾವಿಡ ಭಾಷೆಗಳು ಒಂದೇ ಒಂದು ಸಹೋದರ ಭಾಷೆ ಅಂತ ಹೇಳ್ಬಹುದು. ಕನ್ನಡ, ತಮಿಳು, ತೆಲುಗು, ಮಲಯಾಳಿ ಎಲ್ಲವೂ ಕೂಡ ಸಹೋದರ ಭಾಷೆ ಅಂತ ಬೇಕಾದ್ರೆ ಹೇಳ್ಬಹುದು. ಅದ್ರ ಬಿಟ್ಟು ಅದೇ ಮಾತೃ ಭಾಷೆ, ಅದರಿಂದ ಹುಟ್ಟಿದ್ದು ಇದೆಲ್ಲವೂ ಅಥವಾ ಅದಕ್ಕಿಂತ ಕೀಳು, ಇದು ಮೇಲು ಅದು ಕೀಳು ಅನ್ನುವಂತಹ ರೀತಿಯಲ್ಲಿ ಮಾತನಾಡೋದು ಸರಿ ಕಂಡು ಬರೋದಿಲ್ಲ. ಹಾಗಾಗಿ ಕರ್ನಾಟಕದ ಜನತೆ ಅದನ್ನ ವಿರೋಧಿಸಿತ್ತು. ಕಮಲ್ ಅವರ ಮಾತನ್ನ, ಅವರ ಹೇಳಿಕೆಯನ್ನ ವಿರೋಧಿಸಿತ್ತು. ಕರ್ನಾಟಕದ ಮೇರು ನಟ ಅಂತಾನೆ ಹೇಳ್ಬೇಕು ಶಿವರಾಜ್ ಕುಮಾರ್ ಅವರ ಮುಂದೆಯೇ ವೇದಿಕೆಯಲ್ಲಿ ನಿಂತು ಈ ಮಾತುಗಳನ್ನ ಕಮಲ್ ಹಾಸನ್ ಅವರು ಹೇಳಿದ್ರು. ಹಾಗಾಗಿ ಅವರ ಒಂದು ಅಭಿಪ್ರಾಯವನ್ನ ವಿರೋಧಿಸಿತ್ತು ಕರ್ನಾಟಕದ ಜನತೆ. ಕರ್ನಾಟಕ ಅದನ್ನ ವಿರೋಧಿಸಿತ್ತು. ಹಾಗಾಗಿ ಇದೇ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರ ಥಗ್ ಲೈಫ್ ಅನ್ನುವಂತಹ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ. ಇನ್ನೇನು ಜೂನ್ 5ಕ್ಕೆ ಈ ಒಂದು ಸಿನಿಮಾ ಬಿಡುಗಡೆಗೊಳ್ಳುತ್ತೆ. ಆದ್ರೆ ಇದೇ ಸಂದರ್ಭದಲ್ಲಿ ಈ ಒಂದು ಪ್ರತಿಭಟನೆಯ ಕಾವು ಕೂಡ ಜೋರಾಗಿನೇ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯತೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಯತೀಶ್, ಈಗ ಕರ್ನಾಟಕ ಫಿಲ್ಮ್ ಚೇಂಬರ್ 24 ಗಂಟೆಗಳ ಡೆಡ್ ಲೈನ್ ಅನ್ನ ವಿಧಿಸಿರುವಂತದ್ದು. ಇನ್ನು ಎಷ್ಟು ದಿನದವರೆಗೆ ಅಥವಾ ಎಲ್ಲಿಯವರೆಗೆ ಕಮಲ್ ಹಾಸನ್ ಅವರಿಗೆ ಕ್ಷಮೆ ಕೇಳಿ ಅಂತ ಅವರನ್ನು ಕೇಳ್ತಾನೆ ಇರೋದು, ಡೆಡ್ ಲೈನ್ ಅನ್ನ ಕೊಡ್ತಾನೆ ಇರೋದು ಅಂತ ಹೇಳಿ ಅವರಿಗೆ? ಒಂದನ್ನು ಗಮನಿಸಬೇಕಾದ್ರೆ ಕಮಲ್ ಹಾಸನ್ ಕೊಟ್ಟಂತ ಹೇಳಿಕೆ ಇದೀಗ ಇಡೀ ಕರ್ನಾಟಕದಂತ ದೊಡ್ಡ ಕಿಚ್ಚನ್ ಹಚ್ಚಿದೆ. ಯಾಕೆಂತಂದ್ರೆ ಕಮಲ್ ಹಾಸನ್ ಆಡಿರುವಂತಹ ಆ ಮಾತುಗಳೀಗ ಕನ್ನಡಿಗರನ್ನ ಕೆರಳುವಂತೆ ಮಾಡಿರುತ್ತದೆ. ಹಾಗಾಗಿ ಅವರ ಸಿನಿಮಾ ಏನಿದೆ, ಸಿನಿಮಾ ರಿಲೀಸ್ ಆಗ್ತದೆ, ಇದೇ ವೀಕ್ ರಿಲೀಸ್ ಆಗ್ಬೇಕಿದೆ. ಹಾಗಾಗಿ ಕರ್ನಾಟಕದಲ್ಲಿ ಆ ಸಿನಿಮಾ ರಿಲೀಸ್ ಬಿಡೋದಿಲ್ಲ ಅಂತ ಕರ್ನಾಟಕ ಪರ ಹೋರಾಟಗಳಿರ್ಬೋದು, ಕನ್ನಡಿಗರಿರ್ಬೋದು, ಎಲ್ಲರೂ ಹೋರಾಟ ಮಾಡ್ತಾರೆ. ಜೊತೆಗೆ ಫಿಲ್ಮ್ ಚೇಂಬರ್ ಕೂಡ ಇದಕ್ಕೆ ನಿಂತಿರುವಂತದ್ದು. ನಾವು ಯಾವುದೇ ಕಾರಣಕ್ಕೂ ಕೂಡ ಕಮಲ್ ಹಾಸನ್ ಅವರ ಈ ಒಂದು ಸಿನಿಮಾನ, ಥಗ್ ಲೈಫ್ ಸಿನಿಮಾವನ್ನ ರಿಲೀಸ್ ಮಾಡೋಕೆ ಬಿಡೋದಿಲ್ಲ ಅಂತ ಒಂದು ಎಚ್ಚರಿಕೆನ ಕೂಡ ಕೊಟ್ಟಿರುವಂತದ್ದು. ಯಾಕೆಂದ್ರೆ ಈ ಒಂದು ಸಿನಿಮಾ ರಿಲೀಸ್ ಆಗ್ಬೇಕು ಅಂತಂದ್ರೆ ಅವರು ಕ್ಷಮೆನ ಕೇಳ್ಬೇಕು ಅನ್ನೋ ಮಾತನ್ನ ಈಗಾಗಲೇ ಹೇಳಿದೆ. ಆದ್ರೂ ಕೂಡ ಕಮಲ್ ಹಾಸನ್ ಇವರು ಕೂಡ ಕ್ಷಮೆನ ಕೇಳಿಲ್ಲ. ಅಲ್ಲದೆ ಉದ್ಘಾಟನೆ ಕೂಡ ತೋರಿರುವಂತದ್ದು. ಯಾಕೆಂತಂದ್ರೆ ಸಿನಿಮಾನ ನಾವು ಅವರು ಕ್ಷಮೆನ ಕೇಳಕ್ ಸಾಧ್ಯ ಇಲ್ಲ ಅನ್ನೋ ತಪ್ಪು ಮಾತಾಡಿದ ಕ್ಷಮೆ ಕೇಳಿದ ಮಾತನ್ನ ಈಗಾಗಲೇ ಕಮಲ್ ಹಾಸನ್ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಏನೋ ವಿಚಾರ ಸಾಕಷ್ಟು ದೊಡ್ಡದಾಗಿ ನಡೀತಾ ಇರುವಂತದ್ದು. ಅಲ್ಲದೆ ಫಿಲ್ಮ್ ಚೇಂಬರ್ ಕೂಡ ಇವತ್ತು ಮೀಟಿಂಗ್ ಅನ್ನ ಮಾಡಿತ್ತು. ಎಲ್ಲರ ವಿತರಕರಿಗೂ ಕೂಡ ನೋಟಿಸ್ ಅನ್ನು ಕಳಿಸಿದ್ರು. ಯಾವುದೇ ಕಾರಣಕ್ಕೂ ಕೂಡ ಸಿನಿಮಾ ರಿಲೀಸ್ ಮಾಡಬಾರ್ದು, ಒಂದು ವೇಳೆ ರಿಲೀಸ್ ಮಾಡಿದ್ರೆ ನನ್ನ ಆಕ್ಷನ್ ತೆಗೆದುಕೊಳ್ಬೇಕಾದ ಮಾತನ್ನ ಫಿಲ್ಮ್ ಚೇಂಬರ್ ಹೇಳಿತ್ತು. ಅದಾಗಿ ಕೂಡ ಒಂದಷ್ಟು ವಿತರಕರು, ಯಾಕೆಂದ್ರೆ ಸಿನಿಮಾನ ಕೊಂಡ್ಕೊಂಡ್ಬಿಟ್ಟಿರ್ತಾರೆ. ವಿತರಕರು ಸಿನಿಮಾನ ರಿಲೀಸ್ ಮಾಡ್ಬೇಕು ಅಂದ್ರೆ ಬಿಫೋರೇ ಕೊಂಡ್ಕೊಂಡು ಕೋಟ್ಯಾಂತರ ರೂಪಾಯಿನ ಕೊಟ್ಟು ಕೊಂಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಆಗ ನಷ್ಟ ಆಗ್ಬಿಡುತ್ತೆ ಅನ್ನೋ ವಿಚಾರ ಇಟ್ಕೊಂಡು ಮತ್ತೊಂದು ಸ್ವಲ್ಪ ಗಡುವನ್ನ ಕೊಡಿ ಅಂತ ಒಂದಷ್ಟು ವಿತರಕರು ಕೇಳ್ಕೊಂಡಂತ ಸಮಯದಲ್ಲಿ ಫಿಲ್ಮ್ ಚೇಂಬರ್ ಈಗ 24 ಗಂಟೆಗಳ ಕಾಲ ಅವರ ಒಂದು ಗಡುವನ್ನ ಕೊಟ್ಟಿದೆ. ಇನ್ನು 24 ಗಂಟೆಯಲ್ಲಿ ಕಮಲ್ ಹಾಸನ್ ಕ್ಷಮೆಯನ್ನ ಕೇಳಿದ್ರೆ ಸಿನಿಮಾ ರಿಲೀಸ್ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೇವೆ, ಇಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ಈ ಸಿನಿಮಾ ರಿಲೀಸ್ ಆಗಲು ಸಾಧ್ಯವಿಲ್ಲ, ನಾವು ಅದಕ್ಕೆ ಏನು ಅವಕಾಶ ಮಾಡಿಕೊಡೋದಿಲ್ಲ ಮಾತನ್ನ ಈಗ ಫಿಲ್ಮ್ ಚೇಂಬರ್ ಹೇಳಿದೆ. ವಿದ್ಯಾ, ಯತೀಶ್, ಈಗ ಅವರ ಒಂದು ಇತಿಹಾಸ, ಅವರ ಒಂದು ಹಿಂದಿನ ಒಂದು ರೀತಿ ನಡೆಯನ್ನ ನೋಡಿದ್ರೆ ಕಮಲ್ ಹಾಸನ್ ಪದೇ ಪದೇ ಇದೇ ರೀತಿಯಾಗಿ ಹೇಳ್ತಾನೆ ಬರ್ತಾ ಇದ್ದಾರೆ. ಆದ್ರೆ ನಾನು ಯಾವಾಗ್ಲೂ ಕೂಡ ಕ್ಷಮೆಯನ್ನ ಕೇಳೋದಿಲ್ಲ ಅನ್ನೋ ಮಾತನ್ನ ಹಲವಾರು ಬಾರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೇಳಿದ್ದಾರೆ. ಹಾಗಾಗಿ ಇನ್ನು 5ನೇ ತಾರೀಕು ಸಿನಿಮಾ ರಿಲೀಸ್ಗೆ ರೆಡಿಯಾಗಿ ನಿಂತಿರುವಂತದ್ದು. ಇನ್ನು 2-3 ದಿನಗಳ ಅವಧಿ ಮಾತ್ರವೇ ಇದೆ. ಈ ಸಂದರ್ಭದಲ್ಲಿ ಇನ್ನು 24 ಗಂಟೆಯ ಒಳಗಾಗಿ
ಕ್ಷಮೆ ಕೇಳುವ ಒಂದು ಆ ರೀತಿ ಕ್ಷಮೆ ಕೇಳಬಹುದಾ ಅಂತ ಹೇಳಿ? ಐ ಡೋಂಟ್ ನೋ ವಿದ್ಯಾ, ಯಾಕೆಂದ್ರೆ ನಾನು ಕಮಲ್ ಜೊತೆ ಯಾವತ್ತೂ ಮಾತಾಡಿಲ್ಲ ಅಥವಾ ಅವ್ರ ಜೊತೆಗೆ ನಾನು ಕನೆಕ್ಷನ್ ಇಲ್ಲ. ಸೊ ಅವ್ರು ಏನ್ ಮಾಡ್ತಾರೆ ಅಂತ ನನಗೆ ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ. ಬಟ್ ಯಾಕೆಂದ್ರೆ ಸಿನಿಮಾ ಅಂತ ಬಂದಾಗ ಅಥವಾ ಕೇಳಬಹುದು ಅಂತ ಅನ್ಕೊಳ್ಬೇಕಾಗುತ್ತೆ. ಯಾಕೆಂತಂದ್ರೆ ಬಟ್ ಇಲ್ಲಿವರೆಗೂ ಅವರು ಕ್ಷಮೆನೇ ಕೇಳಿಲ್ಲ. ಕ್ಷಮೆ ಕೇಳಿ ಅಂತ ಒಂದು ಮಾತು ಬಂದಾಗ್ಲೂ ಕೂಡ ನಾನು ಕ್ಷಮೆ ಕೇಳೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ರೆ, ನಾನು ಯಾವ ತಪ್ಪನ್ನು ಮಾಡಿಲ್ಲ, ಆಗ ಕ್ಷಮೆ ಕೇಳೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಅದೆಷ್ಟೇ ನನ್ನ ಸಿನಿಮಾ ರಿಲೀಸ್ ಆಗಿದ್ರೂ ಪರವಾಗಿಲ್ಲ, ನನ್ನ ಸಿನಿಮಾ ಅಲ್ಲಿ ಬಿಸ್ನೆಸ್ ಮಾಡದೆ ಇದ್ರೂ ಪರವಾಗಿಲ್ಲ, ಕ್ಷಮೆನ ಕೇಳೋದಿಲ್ಲ ಅನ್ನೋ ಮಾತನ್ನ ಈಗ ಉಚ್ಚಾರಣೆ ಮಾಡಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಈಗ ಕರ್ನಾಟಕದಲ್ಲಿ ಏನು ವಿತರಣೆ ಮಾಡ್ತಾರೆ, ಅವ್ರು ಏನಾದ್ರು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅಥವಾ ಅಲ್ಲಿ ಹೋಗಿ ಮಾತನಾಡಿದ್ರೆ ಒಂದ್ ವೇಳೆ ಕ್ಷಮೆನ ಕೇಳಬಹುದೇನೋ, ಐ ಡೋಂಟ್ ನೋ. ಸೊ ಅದೇ ಇನ್ನೊಂದು 24 ಗಂಟೆ ಇದ್ರ ಬಗ್ಗೆ ಕಂಪ್ಲೀಟ್ ಗೊತ್ತಾಗುತ್ತೆ, ಅವ್ರು ಕ್ಷಮೆ ಕೇಳ್ತಾರೋ ಕೇಳೋದಿಲ್ವೋ. ಮತ್ತೆ ಇನ್ನೊಂದು ನಾವ್ ಯಾಕೆ ಅವ್ರ ಗಡುವನ್ನು ಕೊಡ್ಬೇಕು ಅನ್ನೋದು ಕೂಡ ಅಲ್ಲಿ ನಿಂತ್ಕೊಳ್ಳುತ್ತೆ ಒಂದೊಂದ್ಸಲ. ಯಾಕೆಂತಂದ್ರೆ ನಮ್ಮ ಭಾಷೆ ಬಗ್ಗೆ, ನಮ್ಮ ಕನ್ನಡದ ಬಗ್ಗೆ ಅವರು ಕೆಟ್ಟದಾಗ ಮಾತಾಡಿದ್ರು, ಆ ವ್ಯಕ್ತಿ ಯಾಕೆ ಕ್ಷಮೆ ಕೇಳಬೇಕು ಅಂತ ನಾವ್ ಯಾಕೆ ಎಕ್ಸ್ಪೆಕ್ಟ್ ಮಾಡ್ಬೇಕು ಅನ್ನೋದು ಕೂಡ ನಿಂತ್ಕೊಳ್ತೆ. ಬಟ್ ಯಾಕೆಂತಂದ್ರೆ ಇಲ್ಲಿ ವಿತರಕರು ಒಂದು ಸಿನಿಮಾನ ದುಡ್ಡು ಕೊಟ್ಟು ಕೊಂಡ್ಕೊಂಡ್ ಬಂದಿರ್ತಾರೆ, ಕೋಟ್ಯಾಂತರ ರೂಪಾಯಿ ಈಗಾಗಲೇ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಅವರಿಗೆ ಲಾಸ್ ಆಗುತ್ತೆ ಅನ್ನೋ ಕಾರಣ ಇಟ್ಕೊಂಡು ಈಗ ಒಂದಷ್ಟು ಗಡುವನ್ನು ಕೊಟ್ಟಿದ್ದಾರೆ. ಸೊ ಇನ್ನು 24 ಗಂಟೆಲಿ ಏನೆಲ್ಲ ಆಗ್ಬೋದು ಅನ್ನೋ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ವಿದ್ಯಾ. ಯತೀಶ್, ಹಾಗೇನೆ ಈಗ ಏನು ವೆಂಕಟೇಶ್ ಕೋರಿಕೆಯನ್ನ ಸಲ್ಲಿಸಿದ್ದಾರೆ, ಕರ್ನಾಟಕ ಸರ್ಕಾರಕ್ಕೂ ಕೂಡ ಕೋರಿಕೆಯನ್ನ ಸಲ್ಲಿಸಿದ್ದಾರೆ, ಹಾಗೆ ಹೈಕೋರ್ಟ್ ಮೆಟ್ಲನ್ನು ಕೂಡ ಹತ್ತಿದ್ದಾರೆ ಈ ಒಂದು ಸಿನಿಮಾ ರಿಲೀಸ್ಗೆ ಸಂಬಂಧಪಟ್ಟಂತೆ. ಇನ್ನು ಫಿಲ್ಮ್ ಚೇಂಬರ್ ಕೂಡ ಸಾಫ್ಟ್ ಕಾರ್ನರ್ ತೋರಿಸಬಹುದಾ ಅಂತೇಳಿ, ಅವ್ರು ಕ್ಷಮೆ ಕೇಳಲಿಲ್ಲ ಅಂದ್ರು ಪಾಪ ಈ ರೀತಿಯಾಗಿ ಇನ್ವೆಸ್ಟ್ ಮಾಡಿರ್ತಾರೆ, ಅವರಿಗೂ ಲಾಸ್ ಆಗ್ಬಾರ್ದಲ್ಲ ಅನ್ನುವ ದೃಷ್ಟಿಯಿಂದ ಸಾಫ್ಟ್ ಕಾರ್ನರ್ ತೋರಿಸಬಹುದಾ? ವಿಧಿ ಈಗಾಗಲೇ ಸಿನಿಮಾ ವಿಚಾರ ಕುರಿತಂತೆ ಏನೋ ಫಿಲ್ಮ್ ಚೇಂಬರ್ ಏನ್ ಹೇಳಿಕೆ ಕೊಟ್ಟಿದೆ, ಎಚ್ಚರಿಕೆಯನ್ನು ಕೊಟ್ಟಿದೆ ವಿಚಾರ ಕುರಿತಂತೆ ಈಗಾಗಲೇ ಸಹ ನಿರ್ಮಾಪಕರಂತ ಸಿನಿಮಾದ ಸಹ ನಿರ್ಮಾಪಕರು ಆಗಿರುವಂತಹ ರಾಜ್ಕಮಲ್ ಅವರು ಏನು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರೆ, ಅಲ್ಲೂ ಕೂಡ ವಿಚಾರಣೆ ನಡೀಬೇಕಿದೆ. ಬಟ್ ಅದೇನಾಗುತ್ತೆ ಅನ್ನೋದು ಕೂಡ ಇನ್ನ ಮುಂದೆ ಇರುವಂತ ವಿಚಾರ. ಸೊ ಇನ್ನು ಈಗ ಅದ್ರ ಬಗ್ಗೆ ತೀರ್ಮಾನ ಕೈಗೊಳ್ಳೋ ನಾವೇನು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ ಇರೋದಿಲ್ಲ ವಿದ್ಯಾ. ಜೊತೆಗೆ ನೀವ್ ಹೇಳ್ದಂಗೆ ಫಿಲ್ಮ್ ಚೇಂಬರ್ ಏನಾದ್ರು ಸಾಫ್ಟ್ ಕಾರ್ನರ್ ತೋರಿಸಿದ್ರೆ ತೋರ್ಬೇಕಿತ್ತು. ಏಕೆಂದ್ರೆ ಇದು ವಿಚಾರ ನಿನ್ನೆ ಮೊನ್ನೆದಲ್ಲ, ಕಳೆದ ಒಂದು ವಾರದಿಂದ ನಡೀತಿರುವಂತಹ ವಿಚಾರ. ಈಗ ಫಿಲ್ಮ್ ಚೇಂಬರ್ ನಿಜಕ್ಕೂ ಕೂಡ ಖಡಕ್ ಆಗಿ ನಿಂತಿದೆ, ಭಾಷೆಯ ಪರವಾಗಿ ನಿಂತಿರುವ ಮಾತನ್ನ ಹೇಳಿದೆ. ಯಾಕೆಂದ್ರೆ ಕೋಟಿ ಅಮೌಂಟ್ಗಿಂತ ನಮ್ಮ ಭಾಷೆ ನಮಗೆ ಮುಖ್ಯವಾಗಿರುತ್ತೆ, ನಮ್ಮ ಭಾಷೆ ಬಗ್ಗೆ ಗೌರವ ಇರಬೇಕು ಅನ್ನೋ ಮಾತನ್ನ ಈಗಾಗಲೇ ಫಿಲ್ಮ್ ಚೇಂಬರ್ ಹೇಳಿದೆ. ಇದು ನಾಡು ನುಡಿಯ ವಿಚಾರ, ಹಾಗಾಗಿ ಭಾಷೆಯ ವಿಚಾರ ಅಂತ ಬಂದಾಗ ನಾವು ಯಾವುದನ್ನೂ ಕೂಡ ನೋಡುವುದಿಲ್ಲ ಅನ್ನೋ ಮಾತನ್ನ ಈಗಾಗಲೇ ಫಿಲ್ಮ್ ಚೇಂಬರ್ ಹೇಳಿರುತ್ತದೆ. ಸೊ ಹಾಗಾಗಿ ಸಾಫ್ಟ್ ಕಾರ್ನರ್ ತೋರುತ್ತೆ ಅನ್ನೋದು ಕೂಡ ಏನು ಈಗ ಸದ್ಯಕ್ಕೆ ಹೇಳಕ್ ಸಾಧ್ಯ ಇಲ್ಲ. ಸದ್ಯದ ಮಟ್ಟಿಗೆ ಫಿಲ್ಮ್ ಚೇಂಬರ್ ತುಂಬಾ ಕಡಕಾಗಿ ನಿಂತಿರುವಂತೂ ಸತ್ಯ ವಿದ್ಯಾ. ಓಕೆ, ಧನ್ಯವಾದಗಳು ಯತೀಶ್ ತಮ್ಮ ಮಾಹಿತಿಗಾಗಿ. ಥಗ್ ಲೈಫ್ ಚಿತ್ರ